ಕೆಸಿಇಟಿ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೇಳುವಂತಹ ಒಂದು ಪ್ರಶ್ನೆ ಏನೆಂದರೆ, ಈ ಕೆಇ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು 10ನೇ ತಾರೀಕು ಈ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ, 11ನೇ ತಾರೀಕು ವೆರಿಫಿಕೇಶನ್ ಸ್ಲಿಪ್ ಬರ್ತದೆ, ಯಾವುದು ಕೂಡ ಬರ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣವೇನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ವಿವರಿಸಲಿದ್ದೇನೆ. ಈಗ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗಿತ್ತಲ್ಲ, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ನಿಮ್ಮ ಹತ್ತಿರ ಬಂದಿದೆ. ಉಳಿದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬೇಕಾಗಿದೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲ. ಆದ್ರಿಂದ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಪೂರ್ತಿಯಾಗಿ ಡಿಲೇ ಆಗಲಿದೆ. ನೋಡಿ, ಎಷ್ಟು ಡಿಲೇ ಆಗುತ್ತೋ ಅಷ್ಟು ನಿಮಗೆ ಒಳ್ಳೆಯದೇ. ಯಾಕಂದ್ರೆ ನೀಟ್ ಒಂದು ಕೌನ್ಸಿಲಿಂಗ್ ಕೂಡ ಇನ್ನೂ ಸ್ವಲ್ಪ ಲೇಟ್ ಆಗೋದ್ರಿಂದ ಈ ಒಂದು ಕೆಸಿಇಟಿ ಕೌನ್ಸಿಲಿಂಗ್ ಎಷ್ಟು ಡಿಲೇ ಆಗ್ತಾ ಹೋಗ್ತದೆಯೋ ಅಷ್ಟೇ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗಲಿದೆ. ಯಾಕಂದ್ರೆ ನೀಟ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಕಟ್ ಆಫ್ ಅಲ್ಲಿ ಹಾಯ್ ಹೋಗುತ್ತೆ ಈ ಒಂದು ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ, ಪ್ರೀ ರೌಂಡ್ ಅಲ್ಲಿ. ಆದ್ರಿಂದ ಹೇಳ್ತಾ ಇರೋದು, ಈ ಒಂದು ಡಿಲೇ ಆದದ್ದು ಕೂಡ ಒಂದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಖುಷಿ ಪಡುವಂತಹ ವಿಷಯವೇ. ಯಾಕಂದ್ರೆ ಇನ್ನೂ ಕೂಡ ಸ್ವಲ್ಪ ಲೇಟ್ ಆದ್ರೆ ಈ ಒಂದು ನೀಟ್ ಕೌನ್ಸಿಲಿಂಗ್ ಜೊತೆ ಎಟ್ ಎ ಟೈಮ್ ಕೌನ್ಸಿಲಿಂಗ್ ನಡೆಯುತ್ತೆ. ಅದರಿಂದ ಯಾವುದೇ ಒಂದು ವಿದ್ಯಾರ್ಥಿಗೂ ಕೂಡ ಅನಾನುಕೂಲವಾಗೋದಿಲ್ಲ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಮಾಹಿತಿ ಏನೆಂದ್ರೆ, ಈ ಒಂದು ಕೆಇ ಹೇಳಿತ್ತು ಮುಂಚೆ ಜೂನ್ 10ರಂದು ಕೌನ್ಸಿಲಿಂಗ್ ನಡೆಸ್ತೇವೆ ನಾವು ಅಂತ ಹೇಳಿದ್ರು. ಆದರೆ ಅಧಿಕೃತವಾಗಿ ಯಾವುದೇ ಒಂದು ಅಪ್ಡೇಟ್ ಗಳನ್ನ ಅವ್ರು ಕೊಡ್ತಾ ಇರಲಿಲ್ಲ. ಆದ್ರಿಂದ ಕೆಇ ಅಧಿಕಾರಿಗಳನ್ನ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಏನ್ ಹೇಳಿದ್ದಾರೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಬನ್ನಿ. ಕೆಇ ಮೂಲಗಳಿಂದ ಏನು ವಿಚಾರ ಬಂದಿದೆ ಅಂದ್ರೆ, ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಇಮಿಡಿಯೇಟ್ಲಿ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವೆ. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಗಳು ಬಹಳಷ್ಟು ಡಿಪಾರ್ಟ್ಮೆಂಟ್ ಗಳಿಂದ ಬರಬೇಕು. ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್, ಅದೇ ರೀತಿಯಲ್ಲಿ ಬಿಪಿಒ, ಬಿ ಫಾರ್ಮಾ, ಡಿ ಫಾರ್ಮಾ, ಈ ರೀತಿ ಅನೇಕ ಕೋರ್ಸ್ಗಳಿಗೆ ಸಪರೇಟ್ ಆಗಿ ತಮ್ಮದೇ ಆದಂತಹ ಒಂದು ಸಮಿತಿಯಿಂದ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗಿರುತ್ತೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರದೇ ಇರೋ ಕಾರಣ ಕೌನ್ಸಿಲಿಂಗ್ ಅಲ್ಲಿ ಡಿಲೇ ಆಗ್ತಾ ಇದೆ. ಇಲ್ಲಿ ಮಾಹಿತಿಯನ್ನು ಕೊಟ್ಟಿರೋದು ಗಮನಿಸಿ. ಇಂಜಿನಿಯರಿಂಗಿಗೆ 75,041 ಸೀಟ್ಗಳ ಸಂಖ್ಯೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬರಬೇಕು. ನರ್ಸಿಂಗಿಗೆ 53,780 ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬರಬೇಕು. ಫಾರ್ಮಸಿಗೆ 11,900, ಮತ್ತೆ ಫಿಸಿಯೋಥೆರಪಿಗೆ 8,700, ಅದೇ ರೀತಿಯಲ್ಲಿ ಕೃಷಿ ವಿಜ್ಞಾನಕ್ಕೆ 2,130, ಯೋಗ ಮತ್ತು ನ್ಯಾಚುರೋಪತಿಗೆ 990 ಸೀಟ್ಗಳ ಮ್ಯಾಟ್ರಿಕ್ಸ್ ಇವರಿಗೆ ಇನ್ನೂ ಬರಬೇಕಾಗಿದೆ. ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ಗಳು ಬಂದ ನಂತರ ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಕೆಇ ಮೂಲಗಳಿಂದ ಹೇಳಲಾಗಿದೆ. ಹಾಗಿದ್ರೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬರುತ್ತೆ, ಈ ಡೇಟ್ ಯಾವಾಗ ಆಗಬಹುದು ಎಂಬುದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಬನ್ನಿ. ಈಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಯಾವ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಮುಖ್ಯವಾಗಿರುವಂತಹ ಕಾರಣ ಏನೆಂದರೆ, ಡಾಕ್ಟರ್ ಸಡಗೋಪನ್ ವರದಿಯ ಅನುಷ್ಠಾನವನ್ನ ಅಂದ್ರೆ ಏನ್ ಹೇಳಿದ್ರಂದ್ರೆ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗಳ ವಿಚಾರದಲ್ಲಿ NOCಯನ್ನ ಪಡೆಯೋದಕ್ಕೆ ಈ ಒಂದು ಗೊಂದಲ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು NOC ಸಿಗದೇ ಇರೋದ್ರಿಂದ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬಿಡೋದಕ್ಕೆ ಇನ್ನೂ ಅಂತಿಮವಾಗಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡೋದಕ್ಕೆ ಆಗ್ತಾ ಇಲ್ಲ ಅಂತ ಈ ಒಂದು ಮೂಲಗಳಿಂದ ತಿಳಿದು ಬಂದಿದೆ. ಎರಡನೇ ಮಾಹಿತಿ ಏನಂದ್ರೆ, ಈ ಒಂದು ಉನ್ನತ ಶಿಕ್ಷಣ ಇಲಾಖೆ ಇರ್ತದಲ್ಲ, ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸಚಿವರು ಇಲ್ಲದೆ ಇರೋ ಕಾರಣ, ಒಂದು ಉನ್ನತ ಶಿಕ್ಷಣ ಇಲಾಖೆ ಇದೆಯಲ್ಲ, ಈ ಒಂದು ಸಚಿವರು ಇಲ್ಲದೆ ಇರೋ ಕಾರಣ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತೆ. ಅದ್ರ ಜೊತೆಗೆ ಈ ಒಂದು ಅಧಿಕಾರಿಗಳೇ ಈ ಒಂದು ಎಲ್ಲ ಒಂದು ಡಿಸಿಷನ್ ಗಳನ್ನ ತೆಗೆದುಕೊಳ್ಬೇಕಾಗೋದ್ರಿಂದ, ಈ ಒಂದು ಸೂಕ್ಷ್ಮ ವಿಚಾರಗಳನ್ನ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಹಿಂಜರಿಯೋದ್ರಿಂದ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಡಿಲೇ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಗೊಂದಲ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಬಗ್ಗೆ ಆಯ್ತು, ಆದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನರ್ಸಿಂಗ್ ಮತ್ತೆ ಯೋಗ ನ್ಯಾಚುರೋಪತಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೂಡ ಅಂತಿಮಗೊಳಿಸಬೇಕಾಗಿದೆ. ಅದು ಕೂಡ ಕೆಇ ಅವರಿಗೆ ಸಿಕ್ಕಿಲ್ಲ. ಇನ್ನೂ ಅದರ ಸಿಗದೇ ಇರೋ ಕಾರಣವಾಗಿ ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಇದೆಯಲ್ಲ, ಯೂನಿವರ್ಸಿಟಿ ಇದೆಯಲ್ಲ, ಇದರಿಂದ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅವರಿಗೆ ಬಂದಿಲ್ಲ. ಆದ್ರಿಂದಲೇ ಕೌನ್ಸಿಲಿಂಗ್ ವಿಳಂಬವಾಗ್ತಾ ಇದೆ. ಈಗ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ ಏನಂದ್ರೆ, ಈಗ 12ನೇ ತಾರೀಕು ಜೂನ್ ಅಂದು ಅಂದ್ರೆ ಇವತ್ತು ಏನಾಗ್ತದೆ ಅಂದ್ರೆ, ಒಂದು ಮೀಟಿಂಗ್ ನಡೀತದೆ. ಎಲ್ಲ ಉನ್ನತ ಸಚಿವರು ಮತ್ತೆ ಎಲ್ಲ ಶಿಕ್ಷಣ ಸಚಿವರು ಎಲ್ಲರೂ ಕೂತ್ಕೊಂಡು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ಬಗ್ಗೆ. ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಅಂತಿಮಗೊಳಿಸಿ ನಿಮ್ಮ ಕೈಗೆ ಸೇರಲಿರೋದು ನಾಳೆ ಅಥವಾ ನಾಡಿದ್ದು, ಅಂದ್ರೆ ನಾಳೆ 13-14ನೇ ತಾರೀಕು ಒಳಗಾಗಿ ನಿಮಗೆ ಪೂರ್ತಿ ಸೀಟ್ ಮ್ಯಾಟ್ರಿಕ್ಸ್ ಬರುವಂತ ಸಾಧ್ಯತೆ ಇದೆ. ಯಾವಾಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತಿಮವಾಗಿ ಒಂದು ಕೆಇ ಕೈಯಲ್ಲಿ ಸೇರುತ್ತೋ ಆ ಒಂದು ಸಂದರ್ಭದಲ್ಲಿ ಕೆಇ ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಅನ್ನ ಆರಂಭ ಮಾಡುತ್ತೆ, ಈ ಒಂದು ಪ್ರೀ ರೌಂಡ್ ಅನ್ನ ನಡೆಸುತ್ತೆ. ಈ ಒಂದು ವಿಷಯದ ಕುರಿತಂತೆ ಕೆಇ ನಿರ್ವಾಹಕರಾದಂತಹ ಪ್ರಸನ್ನ ಸರ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಅವರಿಗೆ ಕೇಳಿದಾಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಗಾಗಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೇನೆ. ಇವು ವೇಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ದೊರಕಿದ ತಕ್ಷಣ ಈ ಒಂದು ಕೌನ್ಸಿಲಿಂಗ್ ಅನ್ನ ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡಿಬಿಡ್ತೇವೆ. ಅದರ ಜೊತೆಗೆ ಒಂದು ಶೆಡ್ಯೂಲ್ ಅನ್ನ ಬಿಡ್ತೇವೆ ನಾವು ಮುಂಚಿತವಾಗಿ. ಪ್ರೀ ರೌಂಡ್ ಅಂದ್ರೆ ಏನು, ಪ್ರೀ ರೌಂಡ್ ಇರುವಂತಹ ಮಾಹಿತಿಯನ್ನು ರಿಲೀಸ್ ಮಾಡ್ತೇವೆ. ಅದರ ಜೊತೆಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ಮೇಲೆ ಅವುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಹಾಕಬೇಕು, ಈ ವೇಳಾಪಟ್ಟಿ ಏನಿರುತ್ತೆ, ಒಂದು ಟೈಮ್ ಲೈನ್ ಏನಿರುತ್ತೆ, ಎಲ್ಲವನ್ನ ಅಲ್ಲಿ ವಿವರಣೆಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ.
ಅದೇ ರೀತಿಯಲ್ಲಿ BP ಭಗವಾನ್ ಕೂಡ ಏನು ಹೇಳಿದ್ದಾರೆ ಅಂದರೆ, ಹೊಸ ಕಾಲೇಜ್ಗಳನ್ನು ಹೊರತುಪಡಿಸಿ ಹಳೆ ಎಲ್ಲ ಕಾಲೇಜ್ಗಳನ್ನು ನಾವು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರೆಡಿ ಮಾಡಿ ನಾವು ಈ ಒಂದು KEಗೆ ಸಬ್ಮಿಟ್ ಮಾಡಿದ್ದೇವೆ. ಆದರೆ ಹೊಸ ಕಾಲೇಜ್ಗಳನ್ನು ನಾವು ಇನ್ಕ್ಲೂಡ್ ಮಾಡಬೇಕಾಗಿದೆ. ಇನ್ಕ್ಲೂಡ್ ಮಾಡೋದಕ್ಕೆ ಶೀಘ್ರದಲ್ಲಿ ನಾವು ಅದನ್ನು ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡೋಣ, 10 ಆಯಿತು, 11 ಆಯಿತು, 12 ಆಯಿತು, ಈಗ ನಾಳೆ 13ನೇ ತಾರೀಕಾದರೂ ಅಟ್ಲೀಸ್ಟ್ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತಾ ಇಲ್ವಾ ಅನ್ನೋದನ್ನು ವೇಟ್ ಮಾಡಬೇಕಾಗುತ್ತೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ನಿಮಗೆ 2 ದಿವಸಗಳ ಕಾಲ ಟೈಮ್ ಕೊಡ್ತಾರೆ. ಆ ಒಂದು ಟೈಮಲ್ಲಿ ನೀವು ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೊಳ್ಬೇಕು. ಆ ಒಂದು ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೊಂಡಾದ್ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಈ ವರ್ಷದಲ್ಲಿ ಪ್ರೀ ರೌಂಡ್ ಅಂತ ಒಂದು ಮಾಡ್ತಾ ಇದ್ದಾರೆ. ಪ್ರೀ ರೌಂಡ್ ಬಗ್ಗೆ ನಿಮಗೆ ಎಲ್ರಿಗೂ ಕೂಡ ಮಾಹಿತಿ ಈಗಾಗಲೇ ದೊರಕಿದೆ ಅಂತ ಅನ್ಕೊಳ್ತೇನೆ. ಈ ಒಂದು ಪ್ರೀ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಈ ಒಂದು ಪ್ರೀ ರೌಂಡ್ ಅಲ್ಲಿ ನಿಮಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ಗಳು ಇರೋದಿಲ್ಲ. ಈ ಒಂದು ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟನ್ನು ನೀವು ಹೋಲ್ಡ್ ಮಾಡಿಕೊಂಡು ಮುಂದಿನ ರೌಂಡ್ಗೆ ಹೋಗಬಹುದು, ಅಥವಾ ಈ ಒಂದು ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟನ್ನು ನೀವು ಇಲ್ಲೇ ಹೋಲ್ಡ್ ಮಾಡಿಕೊಂಡು ಅಥವಾ ಈ ಒಂದು ಸೀಟನ್ನು ನೀವು ಅಡ್ಮಿಷನ್ ತೆಗೆದುಕೊಳ್ಳೋದಿದ್ರೆ ಖಂಡಿತವಾಗಿ ತೆಗೆದುಕೊಳ್ಳಬಹುದಾಗಿರುತ್ತೆ. ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ಗಳು ವಿದ್ಯಾರ್ಥಿಗೆ ಇರೋದಿಲ್ಲ. ಈ ಒಂದು ರೌಂಡ್ ಅಲ್ಲಿ ನೀವು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದಾದ್ರೂ ಕೂಡ ಮಾಡಬಹುದಾಗಿರುತ್ತೆ. ಅದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನ ಶೆಡ್ಯೂಲ್ನೊಂದಿಗೆ ನಿಮಗೆ ಅದನ್ನ ಪ್ರಕಟಗೊಳಿಸ್ತಾರೆ. ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಗೊತ್ತಾಗಿದೆ ಯಾಕೆ ಈ ಒಂದು ವಿಳಂಬವಾಗ್ತಾ ಇದೆ ಅಂತ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.